ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ನಾನು ವೃಷ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದೀನಿ. ಕಡಿಮೆ ಬೀಡ್ಸ್ನ ಯೂಸ್ ಮಾಡಿ ಮಾಡೋವಂಥದ್ದು. ಮೊದಲಿಗೆ 6 ಎಳೆ ದಾರನ ಗಂಟು ಹಾಕೊಂಡಿದ್ದೀನಿ, ಮತ್ತೆ 10 ಇಲ್ಲಾಂದ್ರೆ 11 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಬಟ್ಟೆಗೆ ಲಾಕ್ ಮಾಡಿ 2 ಚೈನ್ನ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ ಮಾಡ್ಕೊಂಡು ಇದನ್ನ ಒಂದು ಕಂಬದ ರೀತಿ ಕನ್ಸಿಡರ್ ಮಾಡ್ಕೊಳ್ಬೇಕು. ಅದಾದ ನಂತರ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಬಟ್ಟೆಗೆ ಹಾಕಿ ದಾರನ ಎಳ್ಕೊಂಡು ಎರಡಕ್ಕೊಂದು ಮಾಡ್ಕೊಳ್ಬೇಕಂದ್ರೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಅದಾದ ನಂತರ ಒಂದು ಚೈನ್ ಮಾಡ್ಕೊಂಡು ದಾರನ ಒಂಚೂರು ಮೇಲಕ್ಕೆ ಎತ್ಕೊಂಡು ಅದಕ್ಕೆ ಒಂದು ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದೀನಿ. ನೋಡಿ, ಈ ರೀತಿ. ಬೀಡ್ ಬೇಡ ಅಂತ ಇದ್ದಲ್ಲಿ ನೀವು ಬರೀ ಚೈನ್ನ ಹಾಕೊಳ್ಬೋದು. ಬೀಡ್ನ ಹಾಕೊಂಡು ಒಂದ್ಸಲ ಬೀಡ್ ಲಾಕ್ ಮಾಡಿ ಅದಾದ ನಂತರ ಇನ್ನೊಂದು ಚೈನ್, ಟೋಟಲ್ ಆಗಿ 3 ಚೈನ್ಗಳಾಗುತ್ತೆ. ಅದಾದ್ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಈ ಡಬಲ್ ಕ್ರೋಶಾ ಗ್ಯಾಪ್ ಏನಿದೆ ಅಲ್ಲಿ ಸೂಜಿನ ಹಾಕಿ ದಾರ ತಂದು ಎರಡಕ್ಕೊಂದು ಮಾಡ್ಕೊಳ್ಬೇಕಂದ್ರೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಕಂಬ ಆದ್ಮೇಲೆ ಒಂದು ಚೈನ್, ಒಂದು ಬೀಡ್ ಲಾಕ್, ಅದಾದ ನಂತರ ಒಂದ್ಸಲ ಚೈನ್, ಆ ರೀತಿ ಮಾಡ್ಕೊಳ್ಬೇಕು. ಮತ್ತೆ ನಾನಿಲ್ಲಿ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿ ನಾವು ಟೋಟಲ್ ಆಗಿ 4 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಇಲ್ಲಿ 3rd ಒನ್ ಆಯ್ತು, ಮತ್ತೆ 4th ಒನ್. ಸೂಜಿ ಮೇಲೆ ದಾರನ ಸುತ್ಕೊಂಡು ಗ್ಯಾಪ್ ಅಲ್ಲಿ ಹೋಗಿ ಸೂಜಿನ ಹಾಕಿ ದಾರ ಅಂತಂದ್ರೆ ಎರಡಕ್ಕೊಂದು ಮಾಡ್ಕೊಳ್ಬೇಕು. ಅದಾದ್ಮೇಲೆ ಸೂಜಿ ಮೇಲೆ ದಾರನ ಸುತ್ಕೊಂಡು ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಬೇಕು. ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಸೂಜಿನ ಹಾಕಿ ದಾರನ ಎಳ್ಕೊಂಡು ಎರಡಕ್ಕೊಂದು ಮಾಡ್ಕೊಳ್ಬೇಕಂದ್ರೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದಲ್ಲ, ಡಬಲ್ ಕ್ರೋಶೆ ಮಾಡ್ಕೊಂಡು ಮತ್ತೆ ಒಂದ್ಸಲ ಚೈನು, ಅದಾದ ನಂತರ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಅದಕ್ಕೆ ಒಂದು ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡು ಬೀಡ್ ಲಾಕ್, ಅದಾದ ನಂತರ ಚೈನ್ ಮಾಡ್ಕೊಂಡು ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಆ ಗ್ಯಾಪಲ್ಲಿ ಹೋಗಿ ಸೂಜಿನ ಹಾಕಿ ದಾರನ ತಂದು ಎರಡಕ್ಕೊಂದು ಅಂದ್ರೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಇದ್ವಿ. ಅಂದ್ರೆ 4 ಟೈಮ್ಸ್ ನಾವಿಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಸೇಮ್ ಇದೇ ರೀತಿ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ತುಂಬಾ ಈಸಿ ಇದೆ. ನೀವು ಸಿಲ್ಕ್ ಸ್ಯಾರಿ ಅಂದ್ರೆ ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ಈ ಡಿಸೈನ್ ಬರೀ ಫಸ್ಟ್ ಸ್ಟೆಪ್ ನ ಮಾಡ್ಕೊಂಡು ಟ್ರೈ. ಈಗ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು, ಅಂದ್ರೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಸಾರಿ, ಈ ರೀತಿ ಕಾಣಿಸುತ್ತೆ ಡಿಸೈನು. ಪೂರ್ತಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಎಂಡಿಂಗ್ ಅಲ್ಲಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬರೀ ಬಟ್ಟೆಗೆ ಲಾಕ್ ಮಾಡಿದ್ರೆ ಆಯ್ತು. ಡಬಲ್ ಕ್ರೋಶ ಮಾಡೋ ಅವಶ್ಯಕತೆ ಇಲ್ಲ. ಎಂಡಲ್ಲಿ ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಇಳ್ಕೊಂಡು 2 ಸೇರಿಸಿ 1 ಮಾಡ್ಕೊಳ್ಳೋದು. ಅದಾದ ನಂತರ 2 ಚೈನ್ ಮಾಡ್ಕೊಳ್ತಾ ಇದೀನಿ. 2 ಚೈನ್ ಮಾಡ್ಕೊಂಡು ಬಟ್ಟೆನ ತಿರುಗಿಸ್ಕೊಳ್ಬೇಕು, ಅಂದ್ರೆ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು 2ನೇ ಡಬಲ್ ಕ್ರೋಶ ಇರುತ್ತಲ್ಲ ಕಂಬ, ಫಸ್ಟ್ ಇಂದ ಮೇಲಕ್ಕೆ ಹೋಗೋದಾದ್ರೆ 2ನೇ ಕಂಬದ ಮೇಲೆ ಗ್ಯಾಪ್ ಇರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು ಈ ರೀತಿ. ಅದಾದ ನಂತರ ನೆಕ್ಸ್ಟ್ ಬೀಡ್ ಪಕ್ಕ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಅಥವಾ ಡೈರೆಕ್ಟ್ ಆಗಿ ನೀವು 3 ಚೈನ್ ಹಾಕಿ ಅಲ್ಲಿ ಬೀಡ್ ಪಕ್ಕ ಲಾಕ್ ಮಾಡಿದ್ರು ಕೂಡ ಆಗುತ್ತೆ. ನಮ್ಗೆ ದಾರ ಅಲ್ಲಿವರೆಗೂ ಬೀಡ್ ತನಕ ಬರಬೇಕು, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿಂದ ಡೈರೆಕ್ಟ್ ಆಗಿ 5 ಚೈನ್ ಹಾಕೊಳ್ಬೇಕು. ನೆಕ್ಸ್ಟ್ ಬೀಡ್ ಪಕ್ಕ ಏನ್ ಗ್ಯಾಪ್ ಇರುತ್ತೆ ಅಲ್ಲಿ ಸೂಜಿನ ಹಾಕಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಇದು ಬಂದು ನೆಕ್ಸ್ಟ್ ಸ್ಟೆಪ್ಗೆ ಬೇಸ್ ಇದು. ಸೊ ಹಾಗಾಗಿ ಇದನ್ನ ಮಾಡ್ಕೊಳ್ತಾ ಇದೀನಿ. ನನಗೆ 5 ಚೈನ್ ಹಿಡಿಸ್ತಾ 5 ಚೈನ್ ಮಾಡ್ಕೊಳ್ತೀನಿ. ನಿಮ್ಗೆ ಜಾಸ್ತಿ ಆಯ್ತು, ತುಂಬಾ ಲೂಸ್ ಆಗಿದೆ ಅಂತ ಇದ್ದಲ್ಲಿ 4 ಚೈನ್ ಕೂಡ ಮಾಡ್ಕೊಳ್ಬೋದು. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಇಲ್ಲಿ 5 ಚೈನ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಬೀಡ್ ಪಕ್ಕ ಲಾಕ್ ಮಾಡ್ಕೊಳ್ತಾ ಇದೀನಿ. ಚೈನ್ ಆಯ್ತು. ನೆಕ್ಸ್ಟ್ ಬೀಡ್ ಪಕ್ಕ ಏನ್ ಗ್ಯಾಪ್ ಇರುತ್ತೆ
ಅಲ್ಲಿ ಸೂಜಿನ ಹಾಕಿ ದಾರಾನ ಎಳ್ಕೊಂಡು ಎರಡು ಸೇರಿ ಒಂದು ಮಾಡಿ. ಇದೇ ರೀತಿ ಪೂರ್ತಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿ ಕಾಣಿಸುತ್ತೆ. ಪೂರ್ತಿ ನಾನು ಇಲ್ಲಿ ಹಾಕೊಂಡಿದ್ದೀನಿ. ನೀವು ಈ ತರ ಮಾಡ್ಕೊಂಡು ಹೋಗ್ಬೇಕು ಕೂಡ. ಒಂದು 5 ಚೈನ್ ಗ್ಯಾಪ್ ಅಲ್ಲಿ ಕುಚ್ಚು ಕಟ್ಕೊಂಡು ಒಂದು ಗ್ಯಾಪ್ ನ ಬಿಟ್ಟು ಕೂಡ ಆತರ ಕೂಡ ಮಾಡ್ಕೊಳ್ಬಹುದು, ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇವಾಗ ಸೆಕೆಂಡ್ ಸ್ಟೆಪ್ ಮಾಡೋಣ. ಬೇರೆ ಕಲರ್ ಥ್ರೆಡ್ ನ ಅಲ್ಲಿ ಲಾಕ್ ಮಾಡ್ಕೊಂಡಿದೀವಲ್ಲ ಬೀಡ್ ಪಕ್ಕ, ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡ್ಕೊಂಡು 3 ಚೈನ್ ನ ಹಾಕೊಳ್ತೇನೆ. 1 2 3 ಚೈನ್ ಹಾಕೊಂಡು 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಸೂಜಿಗೆ 2 ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಸೂಜಿನ ಹಾಕಿ ದಾರ ಅಂತ ಎರಡಕ್ಕೊಂದು, ಎರಡಕ್ಕೆ ಒಂದು, ಎರಡಕ್ಕೊಂದು ಮಾಡ್ಕೊಳ್ಬೇಕು. ಅಂದ್ರೆ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. ಅದಾದ್ಮೇಲೆ 2 ಚೈನ್ ಮಾಡ್ಕೊಳ್ಳೋದು. ಕಂಬ ಗ್ಯಾಪ್ ಏನಿದೆ ಟ್ರಿಪಲ್ ಕ್ರೋಶ ಪಕ್ಕ ಅಲ್ಲಿ ಸೂಜಿನ ಹಾಕಿ ದಾರ ಅಂತಂದು ಎರಡೂ ಸೇರಿ ಒಂದು ಮಾಡೋದು, ಅಂದ್ರೆ ಪೀಕಾಟ್ ಡಿಸೈನ್ ನ ಮಾಡೋದು. ಯೂಶುವಲ್ ಆಗಿ ಪೀಕಾಟ್ ಡಿಸೈನ್ಗೆ 3 ಚೈನ್ ಹಾಕೊಳ್ತೀವಿ. ಇಲ್ಲಿ ಚಿಕ್ಕದಾಗಿ ಬರ್ಲಿ ಅಂತ ನಾನು 2 ಚೈನ್ ಹಾಕೊಂಡಿದೀನಿ. ಈ ರೀತಿ ಮತ್ತೆ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಂಡು ಗ್ಯಾಪ್ ಅಲ್ಲಿ ಸೂಜಿನ ಹಾಕಿ ದಾರನ ತಂದು ಎರಡಕ್ಕೊಂದು. ಅದಾದ ನಂತರ 2 ಚೈನ್ ಗ್ಯಾಪ್ ಅಲ್ಲಿ ಸೂಜಿನ ಹಾಕಿದಾರ ಅಂತಂದು ಎರಡು ಸೇರಿ ಒಂದು ಮಾಡೋದು. ಇದೇ ರೀತಿ ಆ 5 ಚೈನ್ ಗ್ಯಾಪ್ ಅಲ್ಲಿ ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 7 ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ. 7 ಇಲ್ಲಾಂದ್ರೆ 6 ಕಂಬಗಳನ್ನ ನೀವು ಫಿಲ್ ಮಾಡ್ಕೊಳ್ಬಹುದು. ನೋಡಿ ಈ ರೀತಿ 2 ಚೈನ್ ಆದ್ಮೇಲೆ ಗ್ಯಾಪ್ ಅಲ್ಲಿ ಸೂಜಿನ ಹಾಕಿದಾರ ಅಂತಂದು ಎರಡು ಸೇರಿ ಒಂದು ಮಾಡಿ. ಇಲ್ಲಿ 7 ಕಂಬಗಳ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ ನಮ್ಗೆ ಡಿಸೈನು. ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಸೂಜಿನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಮತ್ತೆ 3 ಚೈನ್ ಹಾಕೊಳ್ಬೇಕು. ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ಈಗ ಇಲ್ಲಿಂದ ಡೈರೆಕ್ಟ್ ಆಗಿ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ ಗ್ಯಾಪ್ ಅಲ್ಲಿ ಸೂಜಿನ ಹಾಕಿ ದಾರನ ತಗೊಂಡು ಎರಡಕ್ಕೊಂದು ಮಾಡ್ಕೊಳ್ಬೇಕು. ಮತ್ತೆ 2 ಚೈನು ಗ್ಯಾಪ್ ಅಲ್ಲಿ ಸೂಜಿನ ಹಾಕಿ ದಾರ ಅಂತಂದು ಎರಡು ಸೇರಿ ಒಂದು ಮಾಡ್ಬೇಕು. ಇದೇ ರೀತಿ ಈ ಗ್ಯಾಪ್ ನ ಪೂರ್ತಿ ಫಿಲ್ ಮಾಡ್ಕೊಳ್ಬೇಕು. ಈ ರೀತಿ ಪೀಕಾಟ್ ಡಿಸೈನ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮ್ಗೆ ಬೀಡ್ಸ್ ಜಾಸ್ತಿ ಬೇಡ, ನಿಮ್ಗೆ ಬರೀ ವರ್ಕ್ ಇಷ್ಟ ಆಗುತ್ತೆ ಅಂತ ಹೇಳೋ ಕಸ್ಟಮರ್ಸ್ಗೆ ಈ ಡಿಸೈನ್ ನ ನೀವು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಲುಕ್ ಮಾತ್ರ ಒಂಥರ ಸೆಮಿ ಬ್ರೈಡಲ್ ಡಿಸೈನ್ ಅಂತ ಹೇಳ್ಬೋದು, ಕುಚ್ಚು ಡಿಸೈನ್ ಅಂತ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಇದು ಪುಟ್ಟಾಗಿ ಬರುತ್ತೆ ಆರ್ಚು. ಸೊ ಅದಾದ ನಂತರ ನೋಡಿ ಇಲ್ಲಿ 7 ಟ್ರಿಪಲ್ ಕ್ರೋಶ ಆದ್ಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೇನೆ. ಅದಾದ ನಂತರ ಮತ್ತೆ 3 ಚೈನ್ ಮಾಡ್ಕೊಳ್ಳೋದು. ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈ ರೀತಿಯಾಗಿರುತ್ತೆ. ಆ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ಚು ಕಟ್ಕೊಳ್ತೀವಿ. ಇಲ್ಲಿ ನೋಡಿ ದಾರ ಎಂಡ್ ಆಗಿದೆ, ಮತ್ತೆ ನಾನು ಬೇರೆ ದಾರನ ಜೋಡಿಸ್ಕೊಂಡು ನಾಟ್ ಹಾಕೊಂಡಿದೀನಿ. ಈ ರೀತಿ ಬಂದಾಗ ಯಾವ ರೀತಿ ಮಾಡೋದು ಅಂತ ಬಿಗಿನರ್ಸ್ಗೆ ಡೌಟ್ಸ್ ಇರ್ಬೋದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದೀನಿ. ನೋಡಿ ಈ ತರ ಡಿಸೈನ್ ಬಂದಾಗ ಥ್ರೆಡ್ ಬಂದಿರುತ್ತೆ, ಆಗ ಅದನ್ನ ಆದಷ್ಟು ಬ್ಯಾಕ್ ಸೈಡ್ಗೆ ಬರೋ ರೀತಿ ಇಟ್ಕೊಂಡು ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ಬೇಕು. ನೋಡಿ ಈ ರೀತಿ ಮಾಡ್ಕೊಂಡ ದಾರ ಅಲ್ಲಿಗೆ ಬಂದಿದೆ, ಆ ದಾರನ ಬ್ಯಾಕ್ ಸೈಡ್ಗೆ ಇಟ್ಕೊಳ್ಬೇಕು. ಬ್ಯಾಕ್ ಸೈಡ್ಗೆ ಇಟ್ಕೊಂಡು ನೋಡಿ ಈ ರೀತಿ 2 ಚೈನ್ ಮಾಡ್ಕೊಂಡೆ. ನೋಡಿ ಮತ್ತೆ ಆ ಗ್ಯಾಪ್ ಅಲ್ಲಿ ಹೋಗಿ ಸೂಜಿನ ಹಾಕಿದಾರ ಅಂತಂದು ಎರಡು ಸೇರಿ ಒಂದು ಮಾಡ್ತೀನಿ. ಈಗ ಅದ್ ಬ್ಯಾಕ್ ಸೈಡ್ ಬಂತು, ಕಾಣಿಸೋದಿಲ್ಲ ಫ್ರಂಟ್ ಸೈಡ್ಗೆ. ಅದನ್ನ ಹಿಂದೆನೆ ನಾವು ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತು. ಬಿಗಿನರ್ಸ್ಗೆ ತುಂಬಾ ಡೌಟ್ಸ್ ಇರುತ್ತೆ ಈ ರೀತಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಕೇಳ್ಕೊಳ್ಬೋದು. ನೋಡಿ ಈ ರೀತಿ ಮಾಡ್ಬೋದು. ನನ್ಗಿದು ಲಾಸ್ಟ್ ಅಲ್ಲಿ
ಅಂದ್ರೆ ಆರ್ಚ್ ಬರೋದಿಲ್ಲ, ಯಾಕಂದ್ರೆ 5 ಚೈನ್ ಶಾರ್ಟೇಜ್ ಬರುತ್ತೆ. ಸೊ ನನ್ಗೆ ಇಲ್ಲಿ ತೋರ್ಸೋದಕ್ಕೋಸ್ಕರ ಮಾಡ್ಕೊಂಡಿದೀನಿ ಅಷ್ಟೇ. ನಾನು ಲಾಸ್ಟ್ ಅಲ್ಲಿ 2 times 3 ಚೈನ್ ಹಾಕಿ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ ಡಿಸೈನ್. ನೋಡಿ ಈ ರೀತಿ ಲಾಸ್ಟ್ ಅಲ್ಲಿ ಆ ಥ್ರೆಡ್ ನ ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈ ಡಿಸೈನ್ ತುಂಬಾ ಏನ್ ಹೇಳೋದು ನೀಟಾಗಿ ಬರುತ್ತೆ ಫಿನಿಶಿಂಗ್. ನೋಡಿ ಇದಕ್ಕೆ ನಾನು ಇವಾಗ 137 ದಾರನ ಕುಚ್ಚು ಕಟ್ಕೊಂಡಿದೀನಿ. ನೀವು 130ರಿಂದ 157 ದಾರ ಕೂಡ ಕುಚ್ಚನ್ನ ಕಟ್ಕೊಳ್ಬಹುದು. ನೋಡಿ ಈ ರೀತಿ ಬರುತ್ತೆ. ನಾನೀಗ ಕುಚ್ಚು ಕಟ್ಟಿ ತೋರಿಸ್ತಾ ಇದೀನಿ. ನೋಡಿ ಈ ರೀತಿ ಕಾಣಿಸುತ್ತೆ ಫಿನಿಶಿಂಗ್. ಬೇಕಿದಲ್ಲಿ ನೀವು ಆರ್ಚ್ಗೆ ಸ್ಟೋನ್ ಚೈನ್, ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು. ಅದೇ ನೆಸೆಸಿಟಿ ಇಲ್ಲ, ಬೇಕು ಅಂತಂದ್ರೆ ಅದರ ಮಾಡ್ಕೊಳ್ಬಹುದು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ನನ್ನ ಚಾನಲ್ನ ಹೊಸದಾಗಿ ಯಾರಾದ್ರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.